ಭಾರಿ ಭಾರಿ ಅನುಕೂಲ. ಯಾಕೆ ಗೊತ್ತಾ, ತುಂಬಾ ಜನಗಳಿಗೆ ನಾವು ಹೇಳಿದ್ವಿ, ಬಟ್ ಯಾರು ಮಾಡಿರಲಿಲ್ಲ. ಬಟ್ ಮಂಜುನಾಥ್ ಗೌಡರು ಸುಸಜ್ಜಿತವಂತ ಆಟೋ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲ. ಬೀದಿ ಮೇಲೆ ನಿಲ್ಲೋದಕ್ಕಿಂತ ಮನೇಲಿ ನಿಂತಂಗೆ ಆಗಿದೆ, ಅಷ್ಟು ಸಂತೋಷ ಆಗಿದೆ. ಬಸ್ ಸ್ಟ್ಯಾಂಡ್ ಅಷ್ಟೇ ಭಾರಿ ಚೆನ್ನಾಗಿ ಕಟ್ಟಿದ್ದಾರೆ. ಹಾಸ್ಪಿಟಲ್ ಎದುರುಗಡೆ ಭಾರಿ ಖುಷಿಯಾಗಿದೆ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಉದ್ಘಾಟನೆ ಮಾಡಲೇಬೇಕು, ಇದಾಗಿದೆ ಅಂತ ಎಲ್ಲರೂ ಮೆಚ್ಕೊಂಡಿದ್ದಾರೆ. ವಿರೋಧ ಪಕ್ಷದವರು ಎಲ್ಲರೂ ಆ ಕೆಲಸಗಳನ್ನು ಮೆಚ್ಕೊಂಡಿದ್ದಾರೆ. ಇನ್ನೊಂದಷ್ಟು ಆ ಥರದ ಕೆಲಸ ಮಾಡಬೇಕು. ಚುನಾವಣೆ ಬೇರೆ, ಅದು ಅಧಿಕಾರಿ ಇದ್ದರೆ ಕೆಲಸ ಮಾಡುವಂಥದ್ದು. ಆದರೆ ಅದಕ್ಕಾಗಿ ಅಂತ ಅಲ್ಲ, ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೊಂಡು ಏನು ಕೆಲಸ ಮಾಡೋದಕ್ಕೆ ಸಾಧ್ಯ. ರಾಜಕೀಯ ಚುನಾವಣೆ ಅಭಿವೃದ್ಧಿಗೆ ನಮ್ಗೆಲ್ಲ ಪಕ್ಷ ಬೇಕು. ಮಂಜುನಾಥ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಖುಷಿ ಇದೆ. ಮನಸ್ಸಿದ್ದರೆ ಮಾರ್ಗ ಎಂಬ ಲೋಕೋಕ್ತಿಯನ್ನ ಯಾರ್ ತಾನೇ ಕೇಳಿಲ್ಲ ಹೇಳಿ. ಈ ಮಾತನ್ನ ಅದೆಷ್ಟೋ ರಾಜಕಾರಣಿಗಳು ಸುಳ್ಳು ಮಾಡಿದ್ದಾರೆ. ಆದ್ರೆ ಈ ಮಾತನ್ನ ಅಕ್ಷರಶಃ ನಿಜ ಮಾಡಲು ಹೊರಟಿದ್ದಾರೆ ಸಹಕಾರಿ ಭೀಷ್ಮ, ರಾಜ್ಯ ಕೆಎಂಎಫ್ ನಿರ್ದೇಶಕ, ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡ. ಎಸ್, ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅನ್ನೋದಕ್ಕೆ ಶಿವಮೊಗ್ಗದಲ್ಲಿ ತೋರಿಸಿಕೊಡ್ತಿದ್ದಾರೆ. ಅದರಲ್ಲೂ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಡೀತಾ ಇರೋ ಸಾಲು ಸಾಲು ಅಭಿವೃದ್ಧಿ ಕಾರ್ಯಗಳನ್ನ ಜನಸಾಮಾನ್ಯರು ಸೇರಿದಂತೆ ವಿರೋಧ ಪಕ್ಷದವರು ಕೂಡ ಗೌಡರನ್ನ ಮೆಚ್ಚಿಕೊಂಡಿದ್ದಾರೆ. ಹೀಗೆ ವಿರೋಧ ಪಕ್ಷದವರು ಕೂಡ ವಿರೋಧ ಮಾಡದಂತೆ ಗೌಡರು ಮಾಡ್ತಾ ಇರೋ ಕೆಲಸಗಳಿಗೆ ತಾಜಾ ಉದಾಹರಣೆ ಒಂದೇ ದಿನ ಕೊಣಂದೂರು ಸುತ್ತಮುತ್ತ ಲೋಕಾರ್ಪಣೆಗೊಂಡ 3 ಬಸ್ ನಿಲ್ದಾಣ, 1 ಆಟೋ ನಿಲ್ದಾಣ. ಇದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೃಶ್ಯ 1, ಹುಲ್ಲತ್ತಿ ಬಸ್ ನಿಲ್ದಾಣದ ಉದ್ಘಾಟನೆ. ದೃಶ್ಯ 2, ಕೊಣಂದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿರೋ ಬಸ್ ನಿಲ್ದಾಣದ ಉದ್ಘಾಟನೆ. ದೃಶ್ಯ 3, ದೇಮ್ಲಾಪುರ ಗ್ರಾಮದ ಬಸ್ ನಿಲ್ದಾಣದ ಉದ್ಘಾಟನೆ. ದೃಶ್ಯ 4, ಕೊಣಂದೂರಿನ ಸಿಕೆ ಸರ್ಕಲ್ನಲ್ಲಿ ಆಟೋ ನಿಲ್ದಾಣ ಉದ್ಘಾಟನೆ. ಎಸ್, ಒಂದೇ ದಿನ 3 ನೂತನ ಬಸ್ ನಿಲ್ದಾಣ ಉದ್ಘಾಟನೆ, 1 ಆಟೋ ನಿಲ್ದಾಣದ ಉದ್ಘಾಟನೆ ಕೊಣಂದೂರು ಹಾಗೂ ಕೊಣಂದೂರಿನ ಸುತ್ತಮುತ್ತ ನಡೆಯಿತು. ಈ ಎಲ್ಲಾ ಕೆಲಸಗಳನ್ನ ಸದ್ದು ಗದ್ದಲವಿಲ್ಲದೆ ನಡೆಸಿಕೊಟ್ಟವರು ರಾಜ್ಯ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡ ಅವರು. ಜನಸಾಮಾನ್ಯರ ಒತ್ತಾಸೆ ಮೇರೆಗೆ ಬಸ್ ನಿಲ್ದಾಣಗಳನ್ನ, ಆಟೋ ನಿಲ್ದಾಣವನ್ನ ನಿರ್ಮಿಸಿ ಜನಪರ ಕೆಲಸಗಳನ್ನ ಮಿಂಚಿನಂತೆ ಮಾಡ್ತಿದ್ದಾರೆ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡ. ಹೀಗೆ ಸಾಲು ಸಾಲು ಜನಪರ ಕೆಲಸಗಳನ್ನ ಮಾಡಿಸ್ತಾ ಇರುವ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆರ್.ಎಂ. ಮಂಜುನಾಥ್ ಗೌಡ ಅವರು ಒಂದು ನಿಗಮ ಮಂಡಳಿಯ ಅಧ್ಯಕ್ಷರು. ಹೀಗೂ ಕೆಲಸ ಮಾಡಬಹುದು ಅನ್ನೋದನ್ನ ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಜನರು ಗೌಡರ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಕೆಲಸ ಆಗಬೇಕು ಅಂತ 10 ಬಾರಿ ಜನಪ್ರತಿನಿಧಿಗಳ ಬಳಿ ಅಲಿಬೇಕು. ಆದ್ರೆ ಗೌಡರಿಗೆ 1 ಬಾರಿ ಈ ವಿಚಾರ ಹೇಳಿದ್ದೇ ತಡ ಪಟಾಪಟ್ಟಂತ ಕೆಲಸ ಮಾಡಿಸಿಕೊಟ್ಟಿದ್ದಾರೆ ಅಂತ ಕೊಣಂದೂರಿನ ಜನರು ಗೌಡರ ಕೆಲಸವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಬಸ್ ಸ್ಟ್ಯಾಂಡ್ಗಳು ನಮ್ಮ ಕೊಣಂದೂರಿನಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿತ್ತು. ಅದರ ಜೊತೆಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿರೋಂಥದ್ದು ಇನ್ನೊಂದು ಭಾರಿ ಒಳ್ಳೆ ಸುಸುದ್ದಿ ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ಏನು ಹಾಸ್ಪಿಟ್ಲ್ ಇದೆ, ಇವತ್ತು ರೋಗಿಗಳು ಬಂದು ಇಲ್ಲಿ ಕೂರ್ಲಿಕ್ಕೆ ಅನುಕೂಲ ಆಗಂಗೆ ನಮ್ಮ ಆರ್.ಎಂ. ಮಂಜುನಾಥ್ ಗೌಡರು ಇಲ್ಲಿಗೆ ಅದನ್ನು ಅನುವು ಮಾಡಿಕೊಟ್ಟಿದ್ದಾರೆ. ಇಲ್ಲ, ಆಟೋ ನಿಲ್ದಾಣ ಇರಲಿಲ್ಲ. ಆಮೇಲೆ ನಮಗೆ ನಿಲ್ಲಕ್ಕೆ ಒಂದು ಜಾಗನೂ ಇಲ್ಲ. ಭಾರಿ ಕಷ್ಟ ಆಗ್ತಿತ್ತು. ಮಳೆಗಾಲ, ಬೇಸಿಗೆ ತುಂಬಾ ಕಷ್ಟ ಆಗ್ತಿತ್ತು. ಬೇಸಿಗೆಯಲ್ಲಿ ಬಿಸಿಲು, ಮಳೆಗಾಲದಲ್ಲಿ ಮಳೆ ಬರ್ತಾ ಇತ್ತು. ನಮ್ಮಲ್ಲಿ ಹೆಂಗಾಗಿದೆ, ಚಳಿಗಾಲದಲ್ಲಿ ಚಳಿ ಆಗ್ತಿತ್ತು. ಕರ್ಟನ್ ಹಾಕ್ಕೊಂಡು ಒಳಗಡೆ ಕೂರಬೇಕಿತ್ತು. ಆ ಪರಿಸ್ಥಿತಿಲಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿದ್ವಿ. ಆಮೇಲೆ ನಮ್ಮೊಂದು ಇಂಥ ದಾನಿಗಳೆಲ್ಲ ಸಿಕ್ಕಿದ ಮೇಲೆ ಮಂಜುನಾಥ್ ಗೌಡ್ರ ಹತ್ರ ಮಾತಾಡಿದ್ವಿ. ಒಂದೇ ದಿನಕ್ಕೆ ಬಂದು ನಮಗೆ ನಾಗರಾಜ್ ಅವರು
ಹೇಳಿದರು, ನಾಗರಾಜ್ ಅವ್ರಿಗೆ ಫೋನ್ ಮಾಡಿದ್ವಿ. ಒಂದೇ ದಿನಕ್ಕೆ ಅವರು ಇದು ಮಾಡಿದ್ರು. ನಮಗೆ ಭಾರಿ ಅನುಕೂಲ. ಯಾಕೆ ಗೊತ್ತಾ, ತುಂಬ ಜನಗಳಿಗೆ ನಾವು ಹೇಳಿದ್ವಿ, ಬಟ್ ಯಾರೂ ಮಾಡಿರಲಿಲ್ಲ. ಬಟ್ ಮಂಜುನಾಥ್ ಗೌಡರು ಒಂದು ನಾಗರಾಜರು ಒಂದು ಒತ್ತಾಯ ಮೇರೆಗೆ ಆಯಿತು. ಸರ್ ಮಳೆಯಲ್ಲಿ ಸಿಕ್ಕಾಪಡೆ ಬಿಸಿಲಲ್ಲಿ ಇರಂಗೇ ಇರಲಿಲ್ಲ ಪಾಪ. ಹುಡುಗರೆಲ್ಲ ಆಟೋಲ್ಲಿ ಬಂದು ಆಟೋದಲ್ಲೇ ಕೂರಬೇಕಿತ್ತು. ಆ ಬಿಸಿಲಲ್ಲಿ ಇರೋಕ್ಕೆ ಆಗ್ತಿರಲಿಲ್ಲ, ಸುಸ್ತು. ಹಾಗಾಗಿ ಅದಕ್ಕೆ ಒಂದು ಅನುಕೂಲ ಆಯಿತು. ಯಾಕೆ ಗೊತ್ತಾ, ಒಂದು ರೆಸ್ಟ್ ತಗೊಳ್ಳಿಕ್ಕೆ ಒಂದು ಜಾಗ ಆಯಿತು. ಮಂಜುನಾಥ್ ಯಾವುದು ಬಸ್ ಸ್ಟ್ಯಾಂಡು ಅಷ್ಟೇ ಭಾರಿ ಚೆನ್ನಾಗಿ ಕಟ್ಟಿದ್ದಾರೆ. ಹಾಸ್ಪಿಟಲ್ ಎದುರುಗಡೆ ಭಾರಿ ಖುಷಿಯಾಗಿದೆ. ಯಾಕಂತ ಕೋಣಂದೂರು ಅಭಿವೃದ್ಧಿಗೆ ರಾಜಕೀಯ ಬೇಡ, ಅಭಿವೃದ್ಧಿ ಬೇಕು ನಮಗೆ. ರಾಜಕೀಯ ಚುನಾವಣೆಯಲ್ಲಿ ಅಭಿವೃದ್ಧಿಗೆ ನಮಗೆ ಎಲ್ಲ ಪಕ್ಷದವ್ರು ಬೇಕು. ಮಂಜಾದ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಖುಷಿ ಇದೆ. ಯಾಕಂತ ಅಭಿವೃದ್ಧಿ ಇಂಪಾರ್ಟೆಂಟ್ ನಮಗೆ. ಬೇರೆ IT ಕಂಪ್ನಿಯವರೆಲ್ಲ ತಿಂಗಳ 2 ಲಕ್ಷ 3 ಲಕ್ಷ ತಗೊಂತಾರೆ. ಇವರು ಅದರಲ್ಲೇ ಬೆಳಗ್ಗೆ 6 ಗಂಟೆಯಿಂದ ಹಗಲು ರಾತ್ರಿ 24/7 ರಾತ್ರಿ ಯಾರು ಲೇಡೀಸ್ ಬಸ್ಸಿಗೆ ಬಂದು ಫೋನ್ ಮಾಡಿದ್ರೆ ರಾತ್ರಿ ಓಡಿ ಬರ್ತಾರೆ. ಅವರಿಗೆ ರಾತ್ರಿ ಇಲ್ಲ, ಹಗಲು ಇಲ್ಲ, ಚಳಿ ಇಲ್ಲ, ಮಳೆ ಇಲ್ಲ, ಗಾಳಿ ಇಲ್ಲ, 24 ಗಂಟೆ ಸರ್ವಿಸ್ ಕೊಡೋದು ಇವರು ಒಬ್ಬರೇ. ಏನ್ ಸರ್, ಈ ವರ್ಷವೇನೋ ಎಲೆಕ್ಷನ್ ಇಲ್ಲ, ಆದ್ರೂ ಈ ರೀತಿ ಜೋರಾಗಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಲ್ಲ ಅಂತ ಗೌಡರನ್ನ ಕೇಳಿದ್ರೆ, ಇಲ್ಲ ಚುನಾವಣೆನೇ ಬೇರೆ, ಅಭಿವೃದ್ಧಿ ಕೆಲಸಗಳೇ ಬೇರೆ, ಚುನಾವಣೆಗೋಸ್ಕರ ಕೆಲಸಗಳನ್ನ ಮಾಡಬಾರ್ದು. ನನ್ನ ಜೀವನದಲ್ಲಿ ಸಹಕಾರಿ ಕೆಲಸ, ರಾಜಕೀಯ ಕ್ಷೇತ್ರ ಇರಬಹುದು, ಅಲ್ಲಿ ನಿರಂತರವಾಗಿ ಕೆಲಸಗಳು ನಡೀತಾನೆ ಇರುತ್ತೆ ಅಂತಾರೆ. ಅಲ್ಲದೆ ತನ್ನ ಜನಪರ ಕೆಲಸಗಳಿಗೆ ಸಹಕಾರ ನೀಡ್ತಾ ಇರೋ ರಾಜ್ಯದ ಮುಖ್ಯಮಂತ್ರಿ DK ಸಾಹೇಬ್ರನ್ನ ಸದಾ ಸ್ಮರಿಸಿಕೊಳ್ತಾರೆ ಗೌಡ್ರು. ನನಗೀಗ ಸಾಕಾಗಿದೆ. ನಾನು ಕೆಲಸಗಳು ಸಾಕಷ್ಟು ಮಾಡಿದ್ವಿ, ಇನ್ನೊಂದಷ್ಟು ಈಗ ಎಲ್ಲ ಕೆಲಸ ಹಂತದಲ್ಲಿದ್ದಾವೆ. ಇನ್ನೊಂದು ವರ್ಷ ಅವೆಲ್ಲ ಮುಗಿತಾವೆ. ಅವನ್ನೆಲ್ಲ ನಮ್ಮ ಕಾರ್ಯಕರ್ತರ ಅಭಿಮಾನಿಗಳ, ನಾನು ಹೋದ ವರ್ಷ ಏನೂ ಮಾಡಲೇ ಇಲ್ಲ, ಉದ್ಘಾಟನೆ ಮಾಡಲೇಬೇಕು, ಇದಾಗಿದೆ ಅಂತ ಎಲ್ಲರೂ ಮೆಚ್ಕೊಂಡಿದ್ದಾರೆ. ವಿರೋಧ ಪಕ್ಷವರು ಎಲ್ಲರೂ ಆ ಕೆಲಸಗಳನ್ನು ಮೆಚ್ಕೊಂಡಿದ್ದಾರೆ. ಇನ್ನೊಂದಷ್ಟು ಆ ಥರದ ಕೆಲಸ ಮಾಡಬೇಕಂತ. ಚುನಾವಣೆ ಬೇರೆ, ಚುನಾವಣೆ ನಿಲ್ಲಕ್ಕೆ ನನಗೆ ಸರ್ಕಾರ ಪಕ್ಷ ಅನುಮತಿ ಕೊಟ್ಟರೆ ನಿಲ್ಲೇಬೇಕು. ಅದು ರಾಜಕಾರಣದ ಕಡೆ ಅದು ಅಧಿಕಾರಿ ಇದ್ದರೆ ಕೆಲಸ ಮಾಡುವಂಥದ್ದು. ಆದರೆ ಅದಕ್ಕಾಗಿ ಅಂತ ಅಲ್ಲ, ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೊಂಡು ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆ ದಿಸೆಯಲ್ಲಿ. ಅದರಲ್ಲಿ ವಿಶೇಷವಾಗಿ ನನಗೆ ತೀರ್ಥಹಳ್ಳಿ ತಾಲೂಕಿನ ಯುವಕರು ಬೆಂಗಳೂರು ಕಡೆ ಹೋಗಬಾರ್ದು, ಇಲ್ಲೇ ಇರಬೇಕು. ಅವರು ಇಲ್ಲೇ ಇದ್ದು ಕೆಲಸ ಮಾಡಿ ಮಲೆನಾಡಲ್ಲೇ ಇರುವಂಥದ್ದು ಕೆಲಸ ಆಗಬೇಕು ಅಂತೇಳಿ ಒಂದಷ್ಟು ಹೆಂಗಾದರೂ ಮಾಡಿ ಇಲ್ಲ ಒಂದಷ್ಟು ಆ ಥರದ ಒಂದಷ್ಟು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸದಲ್ಲೂ ಕೂಡ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಇದೊಂದು ಅವಕಾಶ. DK ಶಿವಕುಮಾರ್ ಅವರು ಆಗಿರೋದು ಆ ಒಂದು ನನ್ನ ಏನು ಒಂದಷ್ಟು ಯೋಜನೆಗಳಿದ್ದಾವೆ, ಕನಸಿದೆ, ಅದಕ್ಕೊಂದಷ್ಟು ಜಾರಿ ಕೊಡುವಂಥ ಕೆಲಸ ಆಗುತ್ತೆ ಅನ್ನೋದು ನನ್ನ ಆಶಾಭಾವನೆ. ನೋಡೋಣ ಮುಂದೆ ಹೇಗೆ ಮಾಡ್ಬೋದು. ಒಂದು ದಿನದಲ್ಲೇ ಇಷ್ಟೆಲ್ಲಾ ಕೆಲಸಗಳು ಆಗಿದೆ ಅಂದ್ರೆ ಈ ಹಿಂದೆ ಹಾಗೂ ಮುಂದಿನ ದಿನಗಳಲ್ಲೂ ಗೌಡರ ಕೆಲಸಗಳು ಹೇಗೆ ನಡೆದಿವೆ, ನಡೆಯಲಿದೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಅದೆಷ್ಟೋ ಕಡೆ MLA MLCಗಳು ಈ ಮಟ್ಟಿಗೆ ಚುರುಕಿನಿಂದ ಕೆಲಸ ಮಾಡಲ್ಲ. ಆದ್ರೆ ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಮನಸ್ಸು ಮಾಡಿದ್ರೆ MLA MLCಗಿಂತಲೂ ಕೂಡ ಹೆಚ್ಚು ಕೆಲಸ ಮಾಡಬಹುದು ಅಂತ ಡಾಕ್ಟರ್ RM ಮಂಜುನಾಥ್ ಗೌಡ ಅವರು ತೋರಿಸಿಕೊಟ್ಟಿದ್ದಾರೆ. ಸದಾ ಜನರ ಮಧ್ಯೆ ನಿಂತು ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಜನನಾಯಕನ ಕಾರ್ಯಕ್ಕೆ ಪಕ್ಷಾತೀತವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು, ಇದ್ದರೆ ಇಂಥ ಜನನಾಯಕ ಇರಬೇಕು ಅಂತ ಮಲೆನಾಡಿನ ಜನರು ಮಾತನಾಡಿಕೊಳ್ಳುವವರೆಗೂ ಗೌಡರ ಕೆಲಸ ಗಮನ ಸೆಳೆದಿರೋದು ನಿಜಕ್ಕೂ ಶ್ಲಾಘನೀಯವೇ. ಪ್ರಶಾಂತ್ ನಾರಾಯಣ್, ಪಬ್ಲಿಕ್ ಇಂಪ್ಯಾಕ್ಟ್, ಬೆಂಗಳೂರು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.